ಅದೇ ಪ್ರೇಮ್ ಸರ್, ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಕಾಂಬಿನೇಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಸೆಟ್ ಆಗಿದೆ. ನಮ್ಮೆಲ್ಲರಿಗೂ ಒಂದು ಕುತೂಹಲ, ನಿಮ್ಮಿಬ್ಬರ ಕಾಂಬಿನೇಷನ್ ಬರುವಂತಹ ಸಿನಿಮಾಗಳು ಬರೀ 1-2 ಹಾಡು ಅನ್ನೋದಲ್ಲದೆ ಒಂದು ಆಲ್ಬಮೇ ಹಿಟ್ ಆಗುವಂತಹ ಒಂದು ಆಲ್ಬಮ್. ಆ ಸ್ನೇಹ ಆಗಿರ್ಬೋದು, ನಿಮ್ಮಿಬ್ಬರ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನ ಆಗಿರ್ಬೋದು, ಸೊ ನಿಮ್ಮಿಬ್ಬರ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ನಮ್ಮೆಲ್ರಿಗೂ ಇದೆ. ಏನಿಲ್ಲ, ಅವನು ಅಷ್ಟು ಸೀರಿಯಸ್ ಆಗಿ ಕಂಪೋಸ್ ಮಾಡ್ಕೊಡಲ್ಲ ನನ್ಗೆ ಅವನು. ಹಂಗಂತೀರಾ? ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖ ಅವ್ರು ನೋಡಿದಿರಿ, ಇಸ್ ಲೆಜೆಂಡ್ರಿ. ಅವ್ರನ್ನ ನೋಡ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಕರೀತಾರೆ, ಬರೋ ನಮ್ಗೆ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದು ಹಾರ್ಮೋನಿಯಂ ಇಟ್ಕೊಂಡು ಇಳಿಯೋದು ಸರ್. ಹಂಗೇನೆ ನಂದು ಒಂದು ಹಂಗೆ ಆ ಥರದ್ದು ಯಾವ್ದು ಇಲ್ಲ. ಇವನ್ ಎಲ್ಲಿ ಐಡಿಯಾ ಬರ್ತದೆ ಅಂದ್ರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡ್ಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದ್ರು ಕಿತ್ತಾಡ್ಬೇಕಾದ್ರೆ, ಈ ತರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಬನ್ನಿ ಸರ್ ಎಲ್ಲ ಊಟಕ್ಕೆ ಹೋಗೋಣ ಅಂತ, ಆ ತರದ ಜಾಗದಲ್ಲೇ ಐಡಿಯಾ ಬರೋದು. ಆ ತರದಲ್ಲೇ ಹೇಳ್ತಾನೆ ನನ್ಗೆ ಅವನು ಎಲ್ಲಾನು. ಆ ತರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ, ನಿಮ್ಗೆ ಯಾವಾಗ ಕೀಬೋರ್ಡ್ ಮೇಲೆ ಕುತ್ಕೋತಾನೆ ಇದನ್ನ ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ ಮಿಕ್ಕಿದಲ್ಲ ಲಲ ಬಾಯಲ್ಲೇ ಹೇಳ್ತಾನೆ ನನ್ಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನ್ಗೆ ಒಂದು ಸೆಟ್ ಆಯ್ತದೆ. ಜನ್ಯಜಿ ವರ್ಕಿಂಗ್ ಸ್ಟೈಲ್ ಏನ್ ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು, ಸುಮ್ಮನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾರೆ, ಊಟ ಮಾಡ್ಬೇಕಾರೆ, ಟ್ರಾವೆಲ್ ಮಾಡ್ಬೇಕಾರೆಲ್ಲ ಹಾಡುಗಳು ಉಟ್ಕೋತಿಳುತ್ತೆ ಅಂತ ಹೇಳಿ, ಏನ್ ಸರ್ ಅದ್ ಏನ್ ಕನೆಕ್ಷನ್ ಸರ್ ಅದು? ಆ ವೇವ್ ಲೆಂತ್ ಏನ್ ಸರ್ ಅದು? ಮೇಡಮ್, ಈ ಸರ್ದ ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ, ಅದನ್ನು ಈಸಿಯಾಗೆ ಮಾಡ್ಬೇಕು. ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು. ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತೂ ನಾವು ಕಷ್ಟಪಟ್ಟು ಏನಾದ್ರು ಒಂದು 10-15 ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೆ ಮಾಡಲ್ಲ, ಅದು ಓಕೆ ಆಗಲ್ಲ, ತುಂಬಾ ಫೋರ್ಸ್ಫುಲ್ ಆಗಿರುತ್ತೆ. ಯಾವಾಗ ತಮಾಷೆ ಈ ಹಾಡು ಆಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡ್ಕೊಂಡು ಒಂದು 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ ನ ಟಕ ಅಂತ ಬಂತದು. ಸರ್ ಲಿರಿಕ್ ಹೇಳಿದಾಗ ಸರ್ ಸೂಪರ್ ಆಗಿದೆ, ಇದು ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ಅಂತಾರೆ. ಆಮೇಲೆ ತುಂಬಾ ಒಂದು ತಿಂಗಳು ಗ್ಯಾಪ್ ಆದ್ಮೇಲೆ ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ತೆಗೆದು ಕೇಳಿ, ಚೆನ್ನಾಗಿದೆ ಕಣ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಅಂಡ್ ವರ್ಕ್ ಆನ್ ಇಟ್. ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್. ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದ್ದೀವಿ ಮೇಡಮ್. ಇದು ಖಂಡಿತವಲ್ಲ ಹಾಗೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೆಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತಿಲ್ಲ. ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ. ಯಾರೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ಹಾಡುಗಳು ಹಿಂಗೆ ಬರ್ಬೇಕಂದ್ರೆ ಹಾಗೆ ಬರಬೇಕು. ಆಮೇಲೆ ಮೀಕಾ ಸಿಂಗ್ ಅವರು, ದೇವರ್ ಆಲ್ ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಸಿಂಗರ್ಸು. ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ, ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೆಲ್ಲ ಮಗ, ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು. ಅದು ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್ ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ಥರ ಮಾಡಿದ್ದೀವಿ ನಾವು.